ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಂಥ ಸೀರೆಯಲ್ಲಿ ಅವನಿ ಜಾತ್ರೆ ಆಗೋವರೆಗೂ ಇರೋಕ್ಕಾಗಲ್ಲ, ಹಾಗಂತ ತೊಳೆದ್ರೆ ಹೋಗಲ್ಲ. ಅವನಿನ್ ನೋಡಿದ್ರೆ ಪಾಪ ಅನಿಸ್ತಿದೆ. ಅದಕ್ಕೆ ಈ ಸೀರೆನ ಕೊಡೋಣ ಅಂತ ಅನ್ಕೊಂಡೆ. ಮಾಮೂಲಿ ಆಗಾದ್ರೆ ನಾನು ಕೊಡಬಾರ್ದು, ಯಾಕಂದರೆ ಈ ಸೀರೆಯಲ್ಲಿ ಊರಿನವರು ನನಗೆ ತೋರಿಸಿರೋ ಪ್ರೀತಿ ಅಭಿಮಾನ ಎಲ್ಲನೂ ಇದೆ. ಆದರೆ ಇಲ್ಲಿ ನಾನು ಮಾನವೀಯತೆಯಿಂದ ಯೋಚನೆ ಮಾಡ್ತಿದ್ದೀನಿ. ಮಾನವೀಯತೆಯನ್ನು ಮೀರಿರೋದು ಏನಿರುತ್ತೆ ಅತ್ತೆ? ಅಬ್ಬಬ್ಬಬ್ಬಬ್ಬಬ್ಬ, ಏನು ಹೇಳ್ದೆ ನಿಹಾರಿಕಾ? ನಾನಾಗಿದ್ರೆ ಕೊಡ್ತಾನೇ ಇರ್ಲಿಲ್ಲ. ನಿಂದು ಒಳ್ಳೆ ಮನ್ಸಾಗಿರೋದಕ್ಕೆ ನೀನ್ ಕೊಡ್ತಾ ಇದೀಯಾ. ನಿಹಾರಿಕಾ, ನೀನ್ ತುಂಬಾ ಗ್ರೇಟ್. ಒಂದ್ ವೇಳೆ ಈ ಸೀರೆ ಅವನಿಗೆ ಸಿಗ್ಬೇಕು ಅಂತಿತ್ತೇನೋ, ಅಮ್ಮನವರು ಹಾಗೆ ನಿರ್ಧರಿಸಿದಾರೇನೋ, ಯಾರಿಗೆ ಗೊತ್ತು? ನಿಹಾರಿಕಾ ಒಳ್ಳೆ ಮನಸ್ಸಿಂದ ಯೋಚನೆ ಮಾಡಿದಾಳೆ. ನನಗಂತೂ ಯಾವುದೇ ಅಭ್ಯಂತರನೂ ಇಲ್ಲ. ನೀವೇನಂತೀರಾ? ನಿಮಗೆ ಅಭ್ಯಂತರ ಇಲ್ಲ ಅಂದ್ರೆ ನಮಗೇನಿರತ್ತಮ್ಮ, ಏನೂ ತಪ್ಪಿಲ್ಲ ಬಿಡಿ. ಎಲ್ಲರಿಗೂ ಥ್ಯಾಂಕ್ಸ್. ಅವನಿಗೆ ಕೊಡಮ್ಮ. ತಗೋ ಅವನಿ. ನಿಹಾರಿಕಾ ಹೇಳ್ದ ಹಾಗೆ ಈ ಸೀರೆ ನಿನಗೆ ಸಿಗ್ಬೇಕು ಅಂತ ಬರ್ದಿದೆ ಅವನಿಗೆ. ಹೋಗಿ ಬದಲಾಯಿಸ್ಕೊಂಡ್ ಬಾಮ್ಮ. ಹತ್ತೂರಿನ ಬಗ್ಗೆ ಯೋಚನೆ ಮಾಡೋ ದೊಡ್ಡ ಮನ್ಸು ನಿನಗಿದೆ ಅಂತ ಈ ಘಟನೆಯಿಂದ ನಮ್ಮೆಲ್ಲರ ಮುಂದೆ ನಿರೂಪಿಸ್ಬಿಟ್ಟಮ್ಮ. ಥ್ಯಾಂಕ್ ಯು ಮಾವನವ್ರೆ. ನಾವು ಹೋಗೋಣ ಬನ್ನಿ. ಬಾವೇದ, ವೇದವತಿ ಅಮ್ಮನವರಿಂದ ಊರೆಲ್ಲ ಕ್ಷೇಮನೇ ಅಮ್ಮ. ವೇದವತಿ ಅವ್ರ ಕುಟುಂಬ ನಮ್ಮ ಪಾಲಿಗೆ ವರ ಅಮ್ಮ. ಬೆಳೆಗಳು ಚೆನ್ನಾಗಿ ಬರ್ತಿದೆ ಅಂದ್ರೆ ಎಲ್ಲ ಅವ್ರ ದಯನೇ. ನಮಗ್ ಯಾವ ಕಷ್ಟ ಬಂದ್ರು ನಮ್ ಕಣ್ಮುಂದೆ ಕಾಣಿಸೋ ದೇವತೆ ಆ ಅಮ್ಮನೇ. ಕಣ್ಮುಂದೆ ಕಾಣಿಸೋ ದೇವತೆ ಅಂತೆ, ಕರುಣಿಸೋ ಅಮ್ಮ ಅಂತೆ. ಯಾರಂದ್ರೆ ಅವರು ಹೆಸರು ಸಂಪಾದನೆ ಮಾಡಿದ್ರೆ ನಮ್ಮ ಹೆಸರೇನಾಗ್ಬೇಕು? ನಾನಿರೋ ಕ್ಷೇತ್ರದಲ್ಲಿ ಯಾವುದೋ ಸಿಟಿಯಿಂದ ಬಂದಿರೋ ವೇದವತಿ ಅಧಿಕಾರ ಚಲಾಯಿಸಿದ್ರೆ ನನಗೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಏನ್ ಹೇಳ್ತೀರಾ ಸುಬ್ರಹ್ಮಣಿ? ಅಷ್ಟೇ ಅಲ್ವಾ? ನನ್ನ ಹೆಸರಿಗೆ ಡ್ಯಾಮೇಜ್ ಏನಾರಾದ್ರೆ ನೆಕ್ಸ್ಟ್ ಟೈಮ್ ನನಗೆ ಟಿಕೆಟ್ ಹೇಗೆ ಸಿಗುತ್ತೆ? ಅಷ್ಟೇ ಅಲ್ವಾ? ನನಗೆ ಆಪೋಸಿಟ್ ಆಗಿ ಮತ್ತೊಂದು ವ್ಯಕ್ತಿ ಸ್ಪರ್ಧೆಯಾಗಿ ಬರೋದನ್ನ ನನ್ನಿಂದ ಜೀರ್ಣಿಸ್ಕೊಳಕ್ಕಾಗಲ್ಲ. ಕೇಳಿಸ್ತಾ ಇದೆಯಾ? ಕೇಳಿಸ್ತಮ್ಮ. ಏನ್ ಕೇಳಿಸ್ತು? ಏನೋ ಜೀರ್ಣ ಆಗ್ಲಿಲ್ಲ ಅಂದ್ರಲ್ಲಮ್ಮ. ರಾತ್ರಿ ಏನ್ ತಿಂದ್ರಿ?
ಇತ್ತೀಚೆಗೆ ನಿಮ್ ಜೊತೆ ಇದೊಂದು ಪ್ರಾಬ್ಲಮ್ ಶುರು ಆಗಿದೆ. ಆ ಮಿಷಿನ್ ಇದೆಯಲ್ಲ ಅದನ್ನ ಹಾಕೊಂಡು ಸಾಯ್ರಿ. ಸರಿನಮ್ಮ. ವೇದವತಿ, ಈ ಜಯಮ್ಮ ಬರ್ತಾ ಇದ್ದಾಳೆ, ನಿನಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಅವನೀನ ಮಕ್ಳ ಕೈಯಿಂದ ಕೆಸರಲ್ಲಿ ಬೀಳ್ಸಿ ಕೆಂಪು ಸೀರೆ ಉಟ್ಕೊಳ್ಳೋ ಹಾಗೆ ಮಾಡೋವರೆಗೂ ಪರ್ಫೆಕ್ಟ್ ಆಗಿ ಮಾಡಿದ್ಯಾ. ಎತ್ತಿಂದ ದಾಳಿ ಕೂಡ ಹಾಗೆ ನಡೀತು ಅಂದ್ರೆ ಆ ಅವನಿ ಪೀಡೆ ನಮ್ಮನ್ನ ಬಿಟ್ಟು ಹೋಗುತ್ತೆ. ಖಂಡಿತ ಸಕ್ಸಸ್. ಅಲ್ನೋಡಿ ಬರ್ತಿದ್ದಾಳೆ. ಅವನಿ ಹಾಗೆ ಕೆಂಪು ಸೀರೆಲ್ ಬರ್ತಿದ್ರೆ ಆಗ್ಲೇ ನನ್ ಕಣ್ಣಿಗೆ ಮೈಯೆಲ್ಲ ಗಾಯ ಆಗೋಗಿ ರಕ್ತ ಮೈ ತುಂಬಾ ಸುರಿತಿರೋ ಹಾಗೆ ಕಾಣಿಸ್ತಿದೆ ಅಕ್ಕ. ಸೇಮ್ ಫೀಲಿಂಗ್. ಒಳ್ಳೆ ಅವಕಾಶ. ಮಿಸ್ ಆದ್ರೆ ಮತ್ತೆ ಸಿಗಲ್ಲ. ಅವಳನ್ನ ಸಿಕ್ಕಾಕ್ಸೋ ಕಾರ್ಯಕ್ರಮ ಬೇಗ ಶುರು ಮಾಡೋಣ. ಯಾರಾದ್ರೂ ಹೋಗಿ ಬೇಗ ಎತ್ತಿನ ಹಗ್ಗ ಬಿಚ್ಚಿ. ಆ ಕೆಲ್ಸನ ನಾವು ಮಾಡ್ತೀವಿ. ನಡಿ ಬಾವ, ನಡಿ. ನನ್ನ ಮದ್ವೆ ಮಾಡ್ಕೊಳ್ಳೋನು ಅವನಿ ಸುತ್ತ ಓಡಾಡೋದು ನನ್ಗೇನು ಇಷ್ಟ ಆಗ್ತಾ ಇಲ್ಲ. ಇನ್ನೆಷ್ಟೊತ್ತು ಬಿಡು, ಸ್ವಲ್ಪ ಹೊತ್ಬಿಟ್ರೆ ಅವನಿ ಮೇಲ್ ಹೋಗ್ತಾಳೆ. ಆಗ ಅವನಿ ಜೊತೆಗೆ ಹೊರಟೋಗೋದಿಲ್ಲ ಅಲ್ವಾ? ಹುಷಾರು ಬಾಮೈದ, ಒಂದೇ ಕೈಯಲ್ಲಿ ಬಿಸಾಕ್ತೀನಿ ಅಂದೆ. ಫ್ಲೋ ಅಲ್ಲಿ ಅಂದಿದ್ದನ್ನೆಲ್ಲ ಪಾಯಿಂಟ್ ಔಟ್ ಮಾಡಬಾರ್ದು. ಸರಿ, ನನ್ನಿದೆ, ಹುಷಾರಾಗಿರು. ಗೂಳಿಯವ್ರೆ, ನಿಮ್ಗೆ ಕೆಂಪು ಬಣ್ಣದ ಸೀರೆ ಅಂದ್ರೆ ಇಷ್ಟ ಅಂತೆ ಅಲ್ವಾ? ಇಲ್ಲಿ ನೋಡಿ, ಒಂದ್ಸಲ ಅಲ್ಲಿ ನೋಡಿ. ಸ್ವಲ್ಪ ನೋಡಪ್ಪ. ಕನೆಕ್ಟ್ ಆಯ್ತು ಬಾಮೈದ. ಇವ್ರೇನು ಎತ್ತನ್ ಬಿಡಿಸ್ದೆ ಮೀಟಿಂಗ್ ಮಾಡ್ತಿದ್ದಾರೆ? ನನ್ನ ಗಂಡ ಮಾತ್ ಜಾಸ್ತಿ, ಕೆಲ್ಸದ ಕಡೆ ಗಮನ ಕಮ್ಮಿ. ಯಾವ್ರೀ, ಬೇಗ ಬಿಡಿ ಅದನ್ನ. ಸರಿ ಸರಿ. ಬಾಮೈದ, ಕಟ್ ಬಿಚ್ಚು. ಏನ್ ಬಾಮೈದ, ಕದಲ್ತಾನೆ ಇಲ್ಲ? ಇರು ಬಾವ. ಬಾಬಾ, ಬೇಗ ಹೋಗಿ ಕೊಂಬಿಂದ ಚುಚ್ಚು.
ಇನ್ನು ಅವನಿನ್ ಯಾರೂ ಕಾಪಾಡಕ್ಕಾಗಲ್ಲ. ಅಯ್ಯೋ, ಆ ಹುಡುಗಿನ ಚುಚ್ಚಿ ಚುಚ್ಚಿ ಸಾಯಿಸೋ ಥರ ಇದೆ. ಯಾರಾದರೂ ಬಂದು ಕಾಪಾಡಿದ್ರೆ ಚೆನ್ನಾಗಿರುತ್ತೆ. ಅವನಿನ ಕಾಪಾಡ್ತಾರೋ ಏನು? ಫೈಟ್ ಜೋರಾಗಿರೋದಕ್ಕೆ ಹೇಳಕ್ಕಾಗಲ್ಲ. ಹಾಳಾಗೋಯ್ತು. ಸರಿ ಬನ್ನಿ.
ಅವನಿ ನಿನಗೇನು ಆಗ್ಲಿಲ್ಲ ಅಲ್ವಾ? ಸಮಯಕ್ಕೆ ನೀವು ಬಂದಿಲ್ಲ ಅಂತಿದ್ರೆ ಇವತ್ತು ನನ್ನ ಪ್ರಾಣನೇ ಹೋಗ್ತಿತ್ತು. ಹಾಗೆ ಮಾತಾಡಬೇಡ. ನಿಜವಾಗ್ಲೂ ರೀ, ಇವತ್ತು ಪುನರ್ಜನ್ಮನ್ ಪಡ್ಕೊಂಡಿರೋ ಹಾಗಿದೆ. ಆಂಟಿ, ನಿಮ್ಗೇನಾಗ್ಲಿಲ್ಲ ಅಲ್ವಾ? ಕೈ ಉಳುಕಿದ್ಯಮ್ಮ, ನೋವಿದೆ, ಕಡಿಮೆ ಆಗುತ್ತೆ ಬಿಡು. ನಿನಗೇನೂ ಆಗ್ಲಿಲ್ವಲ್ಲ? ನನಗದೇ ಸಂತೋಷ. ಪುರೋಹಿತ್ರೆ, ನೀವು ಉಳಿದಿರೋ ಕಾರ್ಯಕ್ರಮನ ಶುರು ಮಾಡಿ. ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಶ್ರೀಕರ್ ಅವರೇ, ಆಂಟಿ ಅವ್ರ ಹೆಸರಲ್ಲಿ ನಾನು ಮಾಡ್ಕೊಂಡಿರೋ ಹರಕೆನ ಆದಷ್ಟು ಬೇಗ ತೀರಿಸ್ಬೇಕು. ಬೇಗ ಬನ್ನಿ. ಅಪಾಯದಿಂದ ಪಾರಾಗಿದ್ದು ನೀನಮ್ಮ, ನಾನಲ್ಲ. ನೀವು ಕೂಡ ಅಪಾಯದಿಂದ ಪಾರಾದ್ರಿ. ಅದಕ್ಕೆ ಬೇಗ ಹರಕೆ ತೀರಿಸ್ತೀನಿ. ಬಾ ವೇದ, ಹುಷಾರು ವೇದ. ನಿಹಾರಿಕಾ, ನೀನು ಕೆಟ್ಟು ದೇಶದಿಂದಾನೇ ಕೆಂಪು ಸೀರೆನ ಕೊಟ್ಟೆ ಅನ್ನೋ ವಿಷಯ ಗೊತ್ತಾಗ್ಲಿಲ್ಲ ಅಂದ್ರೆ ನೀನು ಸೇಫ್ ಆಗಿರ್ತೀಯ. ಇಲ್ಲ ಅಂದ್ರೆ ಈ ವಿಷಯ ಅತ್ತೆ ಗೊತ್ತಾದ್ರೆ ಅವರು ಅಸಲಿ ರೂಪನ ನೀನ್ ನೋಡ್ತೀಯ. ನಮಸ್ಕಾರನಮ್ಮ. ಅಮ್ಮ, ಜಾತ್ರೆ ತುಂಬಾ ಕಲರ್ಫುಲ್ ಆಗಿದೆ ಅಲ್ವೇನಮ್ಮ? ಯಾಕೆ ಹೊಡೆದ್ರಮ್ಮ? ಎಲ್ಲಿ ನೋಡಿದ್ರು ವೇದವತಿ ಫೋಟೋಗಳೇ ಇದೆ. ನಾವಿಲ್ಲಿಗೆ ಬರ್ತೀವಿ ಅಂತ ನೆನ್ನೆನೆ ನಿಮಗ್ ಗೊತ್ತಲ್ವಾ? ಈ ಜಯಮ್ಮನ್ ಕಟೌಟ್ ಎಲ್ಲಿ? ಅಂದ್ರೆ ಈ ಕ್ಷೇತ್ರದ MLA ಆ ವೇದವತಿಗಿಂತ ಕಡಿಮೆ ಅಂತ ಈ ಜನರೆಲ್ಲ ಅನ್ಕೋಬೇಕು ಅನ್ನೋದೇ ತಾನೇ ನಿಮ್ಮ ಉದ್ದೇಶ? ಅಯ್ಯೋ, ಅಂತದ್ ಏನಿಲ್ಲಮ್ಮ. ಹಾಗಿದ್ಮೇಲೆ ನನ್ನ ಹೆಸರಲ್ಲಿ ಬ್ಯಾನರ್ ಎಲ್ಲಿ? ನನ್ನ ಫೋಟೋ ಎಲ್ಲಿ? ನನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಜನ ಎಲ್ಲಿ? ನನ್ನ ಸತ್ಕರಿಸೋದಕ್ಕೆ ಹೂವಿನ ಹಾರ ಎಲ್ಲಿ? ಹೇಳಿ ಸುಬ್ರಮಣಿ. ಅಮ್ಮ, ಅದು ನನ್ಗೆ ಅರ್ಥ ಆಯ್ತು ಬಿಡು. ನಾನಂದ್ರೆ ನಿಮ್ಗೆ ತುಂಬಾ ನಿರ್ಲಕ್ಷ್ಯ ಆಗ್ಬಿಟ್ಟಿದ್ದೀನಿ. ಎಂತ ಮಾತು? ಮೊದ್ಲು ಆ ವೇದವತಿ ವಿಷಯ, ಆಮೇಲೆ ನಿಮ್ ವಿಷಯ ನೋಡ್ಕೋತೀನಿ. ನಡೀರಿ. ಈಗ ಅಮ್ಮೋರಿ ಪರವಾಗಿಲ್ವಾ? ಭುಜದ ಹತ್ರ ತುಂಬಾ ಏಟಾಗಿದೆಯಲ್ಲ, ನೋವಷ್ಟು ಬೇಗ ಹೋಗಲ್ಲ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂಕಲ್. ಹೌದಪ್ಪ, ನಿರ್ಲಕ್ಷ್ಯ ಮಾಡಿದ್ವಿ ಅಂದ್ರೆ ಆಗ್ಬಾರ್ದೇನಾದ್ರೂ ಆದ್ರೆ ಎಲ್ಲರೂ ನೋವು ಪಡಬೇಕು. ಅತ್ತೆ ಅವ್ರೆ, ಜಾತ್ರೆಗೆ ಬಂದ್ವಿ, ಅಮ್ಮನವ್ರಿಗೆ ನಮಸ್ಕಾರ ಮಾಡಿದ್ವಿ. ಆಗಿರೋಷ್ಟು ಮಾಡಿರೋಷ್ಟು ಸಾಕು. ಊರಿಗೆ ಹೋಗೋಣ ಬನ್ನಿ. ನನ್ನೊಬ್ಳಿಗೋಸ್ಕರ ಇಷ್ಟು ಜನ ಜಾತ್ರೆನ ಆಚರಿಸದೆ ಸುಮ್ಮನಾಗಬಾರ್ದು. ಜೊತೆಗೆ ಮುಖ್ಯವಾದ ಕಾರ್ಯಕ್ರಮಗಳು ಇನ್ನೂ ಬಾಕಿ ಇದೆ. ಅದನ್ನ ಪೂರ್ತಿ ಮಾಡಲಿಲ್ಲ ಅಂದ್ರೆ ಜಾತ್ರೆ ಪೂರ್ತಿ ಆಗಲ್ಲ. ಯಾವುದೋ ಒಂದು ರೀತಿಯಲ್ಲಿ ತಪ್ಪಿಸ್ಕೊಳ್ಳೋಣ ಅಂದ್ರೆ ಇವಳೇನು ಹೀಗೆ ಮಾತಾಡ್ತಿದ್ದಾಳೆ? ಅನ್ಕೊಂಡಿರೋ ಪ್ರಕಾರ ಆಟದ ಸ್ಪರ್ಧೆಗಳು ನಡಿಬೇಕು. ಎಲ್ರೂ ಸಂಭ್ರಮದಿಂದ ಜಾತ್ರೆನ ಆಚರಿಸ್ಬೇಕು. ವೇದ,
ನೀನ್ ಸ್ಪರ್ಧೆಯಲ್ಲಿ ಭಾಗವಹಿಸೋಕ್ಕಾಗಲ್ಲ ಅಲ್ವಾ? ಹೇಗಾದ್ರೂ ಮ್ಯಾನೇಜ್ ಮಾಡ್ತೀನಿ. ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ನಾನು ಆಡಕ್ಕಾಗೋ ಆಟಗಳನ್ನ ಆಡ್ತೀನಿ. ಇಲ್ಲಾಂದ್ರೆ ಯಾರಿಗೂ ಹುಮ್ಮಸ್ಸಿರೋದಿಲ್ಲ. ಅತ್ತೆ ಗ್ರೀನ್ ಸಿಗ್ನಲ್ ಕೊಟ್ಮೇಲೂ ಇಷ್ಟು ತಡ ಯಾಕೆ? ಅರೇಂಜ್ ಮಾಡಿ ಬೇಗ. ಮೊದಲು ಮ್ಯೂಸಿಕಲ್ ಚೇರ್ಸ್ ಆಡ್ಸೋಣ ಅನ್ಕೊಂಡಿದ್ದೀವಮ್ಮ. ಸರಿ, ಅದನ್ನೇ ಶುರು ಮಾಡೋಣ. ಗೆದ್ದವ್ರಿಗೆ ಒಳ್ಳೆ ಪ್ರೈಸ್ ಕೂಡ ಕೊಡೋಣ. ಪ್ರೈಸ್ ಬಗ್ಗೆ ನಾವೇನ್ ತೀರ್ಮಾನ ಮಾಡಿಲ್ಲಮ್ಮ, ನೀವೇನಾದ್ರೂ ಹೇಳ್ತೀರಾ? ನಾನ್ ಹೇಳ್ತೀನಿ.